ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 7th ಸ್ಟ್ಯಾಂಡರ್ಡ್ ಗಣಿತ ಪ್ರಕಾಶ್ ವಿಷಯದಲ್ಲಿ ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಲೆಟರ್ ನಂಬರ್ಸ್ ಅಂತಕ್ಕಂತಹ ಚಾಪ್ಟರ್ನಲ್ಲಿ ಪೇಜ್ ನಂಬರ್ 102 ಮತ್ತು 103ನಲ್ಲಿ ಮತ್ತು 104ನಲ್ಲಿ ಬರುವ ಫಿಗರ್ ಇಟ್ ಔಟ್ ಕ್ವಶನ್ಸ್ನಲ್ಲಿ 103ನಲ್ಲಿ ಬರುವ 10ನೇ ಕ್ವಶನ್ನಿಂದ ಅಂದರೆ ಇದರ ಹಿಂದಿನ ಎಲ್ಲ ಕ್ವಶನ್ಸ್ಗಳ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಕ್ವಶನ್ಸ್ಗೂ ಆನ್ಸರ್ನ ತಿಳಿಸಿದ್ದೀನಿ. ದಯವಿಟ್ಟು ಯಾರು ಕ್ವಶನ್ನ ನೋಡಿಲ್ವೋ, ಆ ಒಂದು ವಿಡಿಯೋ ನೋಡಿಲ್ವೋ, ವಿಡಿಯೋ ನೋಡೋದ್ರ ಮೂಲಕ ಕ್ವಶನ್ಸ್ಗೆ ಆನ್ಸರ್ನ ನೀವು ತಿಳ್ಕೊಬಹುದು. ಜೊತೆಗೆ ಮುಂದಿನ 10ರಿಂದ ಬರುವಂಥ ಪ್ರಶ್ನೆಗಳನ್ನು ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. 103ನಲ್ಲಿ 10th ಕ್ವಶನ್ ಏನಿದೆ ನೋಡಿ. ಇಲ್ಲಿ 10th ಕ್ವಶನ್ ಹೇಳುತ್ತೆ, ಡಿಸ್ಕ್ರೈಬ್ ಸಿಚುಯೇಷನ್ಸ್ ಕರೆಸ್ಪಾಂಡಿಂಗ್ ಟು ದ ಫಾಲೋಯಿಂಗ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್. ಎಕ್ಸ್ಪ್ರೆಷನ್ ಅವರೇ ಕೊಟ್ಟಿದ್ದಾರೆ. ಕೊಟ್ಟಂತ ಎಕ್ಸ್ಪ್ರೆಷನ್ಗೆ ತಕ್ಕಂತೆ ನೀವು ಸಿಚುಯೇಷನ್ ಅನ್ನು ಬರೀಬೇಕಂದ್ರೆ ಒಂದು ಸನ್ನಿವೇಶವನ್ನ ವರ್ಡ್ಸ್ನ ರೂಪದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಎ 8x + 3y ಇದೆ, ಇನ್ನೊಂದು ಬಿ 15x - 2x ಅಂತಿದೆ. ಇದಕ್ಕೆ ನೀವೇನು ಬರಿಬಹುದು ನೋಡಿದ್ರೆ, ಮೊದಲನೇದು 8x + 3y ಅಂತ ಇರುವಂಥ ಎಕ್ಸ್ಪ್ರೆಷನ್ಗೆ ನೀವೊಂದು ಸಿಚುಯೇಷನ್ ಬರೆಯೋದಾದರೆ, ಟೋಟಲ್ ಕಾಸ್ಟ್ ಆಫ್ ಬುಯಿಂಗ್ ಎಕ್ಸ್ ನೋಟ್ಬುಕ್ಸ್ ಅಂದರೆ ಎಕ್ಸ್ ನೋಟ್ಬುಕ್ಗಳನ್ನು ತಗೊಳ್ಳಿಕ್ಕೆ ಒಂದು ಎಷ್ಟು 8x ಅಂತ ತಗೊಳ್ಬೋದು. ಯಾಕೆಂದರೆ ಆಫ್ ₹8 ಈಚ್, ಪ್ರತಿ ನೋಟ್ಬುಕ್ಕಿನ ಬೆಲೆ ₹8 ಆದರೆ ಅದನ್ನು 8x ಅಂತ ತಗೊಳ್ಬೋದು. ಹಾಗೆಯೇ ಪೆನ್ ಆ್ಯಂಡ್ ವೈ ಪೆನ್ಸ್ ಅಟ್ ₹3 ಈಚ್, ₹3 ಒಂದು ಪೆನ್ನಿನಂತೆ 3y ಆಗುತ್ತೆ, ₹8 ಒಂದು ಪೆನ್ನಿನಂತೆ 8x ಆಗುತ್ತೆ. ಟೋಟಲ್ ಕಾಸ್ಟ್ ಅಂದರೆ ಎರಡನ್ನೂ ತಗೊಂಡಾಗ ಒಟ್ಟು ಬೆಲೆ ಏನು ಬರುತ್ತೆ ಅದನ್ನು ನೀವು ಈ ಎಕ್ಸ್ಪ್ರೆಷನ್ ರೂಪದಲ್ಲಿ ಬರೀತೀರಾ, 8x + 3y ಅಂತೇಳಿ. ಹಾಗೆ ಬಿ ಕೊಟ್ಟಿದ್ದಾರೆ 15x - 2x ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಇದಕ್ಕೆ ನೀವು ಎಕ್ಸ್ಪ್ರೆಷನ್ ಹೇಗೆ ಬರಿಬೋದು, ಎ ಶಾಪ್ ಕೀಪರ್ ಹ್ಯಾಸ್ 15 ಬಾಕ್ಸಸ್ ಆಫ್ ಆ್ಯಪಲ್ಸ್ ಆಫ್ ಈಚ್ ಕಂಟೈನಿಂಗ್ x. ಓಕೆ, ಅಂದರೆ ಒಬ್ಬ ಶಾಪ್ ಕೀಪರು ಆ್ಯಪಲ್ಸ್ಗಳನ್ನು ಕೊಂಡಿದ್ದಾನೆ, ಮಾರಾಟ ಮಾಡಲಿಕ್ಕೋಸ್ಕರ 15 ಬಾಕ್ಸ್ ಆ್ಯಪಲ್ಸ್ನ ತೊಗೊಂಡಿದ್ದಾನೆ. 15 ಬಾಕ್ಸ್ನಲ್ಲಿ ಪ್ರತಿಯೊಂದು ಬಾಕ್ಸಲ್ಲೂ ಎಕ್ಸ್ ನಂಬರ್ ಆಫ್ ಆ್ಯಪಲ್ಸ್ ಇದಾವೆ. ಅದರಲ್ಲಿ ಅವನು 2 ಬಾಕ್ಸನ್ನು ಸೇಲ್ ಮಾಡ್ತಾನೆ ಆ್ಯಂಡ್ ಸೆಲ್ಸ್ 2 ಎಂಟೈರ್ ಬಾಕ್ಸಸ್. ಆ್ಯಂಡ್ ದೆನ್ ಇದರಿಂದಾಗಿ ನೀವು ಏನು ತಿಳ್ಕೊಬೋದು ಅಂದರೆ, ದಿಸ್ ರೆಪ್ರೆಸೆಂಟ್ ದ ರಿಮೈನಿಂಗ್ ನಂಬರ್ ಆಫ್ ಆ್ಯಪಲ್ಸ್ ಅಂತೇಳಿ ಉತ್ತರವನ್ನು ಹೇಳಬಹುದು. ಸೊ ರಿಮೈನಿಂಗ್ ನಂಬರ್ ಆಫ್ ಆ್ಯಪಲ್ಸನ್ನು ಬರೀರಿ ಅಂದಾಗ ನೀವು ಈ ರೀತಿ ಎಕ್ಸ್ಪ್ರೆಷನ್ ಬರೀಬೇಕಾಗತ್ತೆ, 5x - 2x ಅಂತೇಳಿ. ಓಕೆನಾ? ಇದಾದ ನಂತರದಲ್ಲಿ 11th ಕ್ವಶನ್ನು, ಇಮ್ಯಾಜಿನ್ ಎ ಸ್ಟ್ರೈಟ್ ರೋಪ್. ಒಂದು ರೋಪ್ ಇದೆ, ಹಗ್ಗ, ಅದು ಸ್ಟ್ರೈಟ್ ಆಗಿದೆ. ಆ್ಯಂಡ್ ಇಫ್ ಇಟ್ ಈಸ್ ಕಟ್ ಒನ್ಸ್ ಆ್ಯಸ್ ಶೋನ್ ಇನ್ ದ ಪಿಕ್ಚರ್. ಪಕ್ಕದಲ್ಲಿ ನೆಕ್ಸ್ಟ್ ಪೇಜಲ್ಲಿ ಚಿತ್ರ ಕೊಟ್ಟಿದ್ದಾರೆ, ತೋರಿಸ್ತೀನಿ ಅದನ್ನು. ಆ ಚಿತ್ರದಲ್ಲಿ ಹೇಗೆ ಇದೆಯೋ ಆ ರೀತಿಯಲ್ಲಿ ಅವ್ರು ಏನು ಮಾಡಿದ್ದಾರೆ, ಕಟ್ ಒನ್ಸ್ ಅಂದರೆ ಒಂದು ಬಾರಿ ಅದನ್ನು ಕಟ್ ಮಾಡಬೇಕು. ಅವಾಗ ಏನು ಬರುತ್ತೆ, ವಿ ಗೆಟ್ 2 ಪೀಸಸ್. ಆಗಿ ನಮಗೆ 2 ಪೀಸ್ಗಳು ಸಿಗ್ತಾವೆ. ಇಫ್ ದ ರೋಪ್ ಈಸ್ ಫೋಲ್ಡೆಡ್ ಒನ್ಸ್, ನಂತರದಲ್ಲಿ ನೀವು ಮತ್ತೆ ಆ ರೋಪನ್ನು ಮತ್ತೆ ಫೋಲ್ಡ್ ಮಾಡಿ ಮತ್ತೆ ಮಡಚಿ ಮತ್ತೊಂದು ಬಾರಿ ಕಟ್ ಮಾಡಿದ್ರಿ ಅಂತ ಹೇಳಿದ್ರೆ ಆಸ್ ವಿ ಅಂತ ಕೊಟ್ಬಿಟ್ಟು ನೋಡಿ, ಇಲ್ಲಿ ಕೊಟ್ಟ ಹಾಗೆ ಗೆಟ್ 3 ಪೀಸಸ್. Observe the pattern and find the number of pieces if the rope is folded 10 times and cut. What is the expression for the number of pieces when the rope is folded r times and cut ಅಂತ ಕೊಟ್ಟಿದ್ದಾರೆ. ಕ್ವಶನ್ ತುಂಬ ಸುಲಭವಾಗಿದೆ. ಒಂದು ಹಗ್ಗ ಇದೆ, ಹಗ್ಗವನ್ನು ಈ ರೀತಿ ಉದ್ದ ಇಟ್ಟು ಮಧ್ಯದಲ್ಲಿ ಕಟ್ ಮಾಡಿದ್ರಿ ಅಂದರೆ ಮೊದಲಿಗೆ ಒಂದಿದ್ದಂಥ ಹಗ್ಗ ಈಗ ಏನಾಯಿತು, 2 ಪೀಸ್ ಆಯಿತು. ನೆಕ್ಸ್ಟ್ ಏನು ಮಾಡೋಣ, ಅದನ್ನು ಈ ರೀತಿ ಯು ಶೇಪಲ್ಲಿ ಹಾಕಿಬಿಟ್ಟು ಒಂದನ್ನು ಮಧ್ಯದಲ್ಲಿ ಮತ್ತೆ ಕಟ್ ಮಾಡಿದ್ರಿ ಅಂತ ಹೇಳಿದ್ರೆ ಆಗ ಏನಾಗುತ್ತೆ, ಮೊದಲಿಗೆ ಒಂದಿದ್ದು 2 ಆಯಿತು, ಅದರಲ್ಲಿ 1 ಪೀಸನ್ನು ತೊಗೊಂಡು ಮತ್ತೆ ಕಟ್ ಮಾಡಿದಾಗ ಮೇಲ್ಗಡೆ 1 ಪೀಸು, ಈ ಕಡೆ 2 ಪೀಸು, ಟೋಟಲ್ 3 ಪೀಸ್ ಆಯಿತು. ಈ 3 ಪೀಸನ್ನು ಮತ್ತೆ ನೀವು ಈ ರೀತಿಯಲ್ಲಿ ಮಾಡಿಬಿಟ್ಟು ಇದರಲ್ಲಿ ಮತ್ತೆ ಕಟ್ ಮಾಡಿದ್ರಿ ಅಂದರೆ ಇಲ್ಲಿ ಎಷ್ಟು ನಂಬರ್ ಆಫ್ ಪೀಸಸ್ ಎಷ್ಟಾಗ್ತವೆ ನೋಡ್ರಿ. ಇಲ್ಲಿ 1 2 3 4 ನೋಡಿ, 1 2 3 4 ಒಟ್ಟು 4 ಅದು. ಇಲ್ಲಿ ಒಂದಿದ್ದು 2 ಪೀಸ್ ಆಯಿತು ಮೊದಲ ಕಟ್ಟಿಗೆ. ಸೆಕೆಂಡ್ ಕಟ್ ಮಾಡಿದಾಗ 3 ಪೀಸ್ ಆಯಿತು. ಥರ್ಡ್ ಕಟ್ ಮಾಡಿದಾಗ 4 ಪೀಸ್ ಆಗುತ್ತೆ. ಇದನ್ನೇ ಮತ್ತೆ ಇನ್ನೊಂದು ಸರಿ ಫೋಲ್ಡ್ ಮಾಡಿದಾಗ ಇದನ್ನು ಮತ್ತೆ ಕಟ್ ಮಾಡಿದ್ರಿ ಅಂದರೆ ಎಷ್ಟು ಪೀಸ್ ಆಗುತ್ತೆ, 5 ಪೀಸ್ ಆಗುತ್ತೆ. ಹೀಗೆ ಪ್ರತಿ ಬಾರಿನೂ ಪೀಸ್ ಮಾಡ್ತಾ ಹೋದರೆ ಇದನ್ನು ನೀವು ಎಕ್ಸ್ಪ್ರೆಷನ್ ರೂಪದಲ್ಲಿ ಬರೀರಿ. ಆಮೇಲೆ
ಕೊನೆಯದಾಗಿ 6 ಟೈಮ್ಸ್ನ ಕಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಎಷ್ಟು ಪೀಸಸ್ ಫಾರ್ಮೇಷನ್ ಆಗ್ತವೆ ಅನ್ನೋದನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಆನ್ಸರ್ ಹೇಳೋದಾದರೆ, ಈಗ ಮೊದಲಿಗೆ ಯಾವುದೇ ರೀತಿ ಫೋಲ್ಡ್ ಮಾಡದೇನೆ ಡೈರೆಕ್ಟ್ ಆಗಿದ್ದಂಥ ಹಗ್ಗ, ಒಂದು ಹಗ್ಗ ಇತ್ತಲ್ಲ ಅದನ್ನು ಕಟ್ ಮಾಡಿದ್ದೀವಿ, ಒಂದು ಬಾರಿ ಕಟ್ ಮಾಡಿದ್ದೀವಿ. ಪೀಸ್ ಎಷ್ಟಾಯಿತು, ನಂಬರ್ ಆಫ್ ಪೀಸ್ 2 ಆಯಿತು, ಅದು 1+1 ರೂಪದಲ್ಲಿ. ಅದನ್ನು ಮತ್ತೆ ಫೋಲ್ಡ್ ಮಾಡಿ ಒಂದು ಬಾರಿ ಕಟ್ ಮಾಡಿದ್ದೀವಿ, ಏನಾಯಿತು 2+1 ಅಂದರೆ ಈಗ ಕಟ್ ಮಾಡಿದಾಗ 2, ಈ ಒಂದು ಯಾವುದು ಅಂದರೆ ಮೊದಲಿಗೆ ಕಟ್ ಮಾಡಿರೋದು 1. ಟೋಟಲ್ ನಂಬರ್ ಆಫ್ ಪೀಸ್ ಎಷ್ಟು 3. ನೆಕ್ಸ್ಟು 2ನೇ ಸರಿ ಫೋಲ್ಡ್ ಮಾಡಿ ಒಂದು ಬಾರಿ ಕಟ್ ಮಾಡಿದ್ದೀವಿ, ಒಂದು ಬಾರಿ ಕಟ್ ಮಾಡಿದಾಗ 4 ಪೀಸ್ ಫಾರ್ಮೇಷನ್ ಆದವು, ಮೊದಲಿಗೆ ಉಳಿದಿರೋದು 1, ಅಲ್ಲಿಗೆ ಎಷ್ಟಾಯಿತು 5 ಪೀಸ್ ಆಯಿತು. ಹೀಗೆ ಪ್ರತಿ ಬಾರಿ ಕೂಡ 2 ಪೀಸ್ ಜಾಸ್ತಿ ಆಗ್ತಾ ಹೋಗ್ತಿದೆ ನೋಡಿ. 2, 3, 5 ಈ ರೀತಿ ರೈಸ್ ಆಗ್ತಾ ಹೋಗ್ತದೆ. ಜನರಲಿ ಇದನ್ನು ನೀವು ಹೇಳ್ತಾ ಹೋದರೆ 0 ಕಟ್ ಮಾಡಿದಾಗ 2 ಅಂದರೆ ಪವರನ್ನು ತೊಗೊಳ್ಬೇಕಾಗತ್ತೆ. ನೀವು ನಂಬರ್ ಆಫ್ ಫೋಲ್ಡ್ಸನ್ನು ಪವರ್ ರೂಪದಲ್ಲಿ ಬರೀಬೇಕಾಗತ್ತೆ. ಅದನ್ನು ನೀವು R ಅಂತೇಳಿ ಹೇಳ್ಬೋದು. ಆಗ 2r+1 ಅಂತ ತೊಗೊಳ್ಬೋದು. ಇಲ್ಲಿ R ಅಂದರೆ ಏನಂತ ಕನ್ಸಿಡರ್ ಮಾಡ್ತೀರಿ, ನಂಬರ್ ಆಫ್ ಫೋಲ್ಡ್ಸ್. ಇದರ ಆಧಾರದ ಮೇಲೆ ಮೊದಲಿಗೆ 0 ಇದ್ದಾಗ ನೀವು ಟೆಸ್ಟ್ ಮಾಡೋದಾದರೆ 2r⁻0+1 ಮಾಡಿದ್ರಿ ಅಂದರೆ 2r⁻0 ಅಂದರೆ 1+1 ಮಾಡಿದ್ರೆ 2 ಬರುತ್ತೆ. ನಂಬರ್ ಆಫ್ ಪೀಸಸ್ ಎಷ್ಟು ಬಂದವು, 2 ಬಂದವು. ಹಾಗೆಯೇ 1 ಹಾಕಿದ್ರಿ ಅಂದರೆ ಇಲ್ಲಿ 2^1 ಹಾಕಿದ್ರಿ ಅಂದರೆ 2^1 ಅಂದರೆ 2+1 ಮಾಡಿದ್ರೆ 3 ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ರೀತಿಯಲ್ಲಿ ನೀವು ಜನರಲಿ ನೀವು ಇದನ್ನು ಎಕ್ಸ್ಪ್ರೆಷನ್ ರೂಪದಲ್ಲಿ ಏನಂತ ಬರಿಬೋದು, 2r+1 ಅಂತ ಬರಿಬೋದು. ಈಗ ಅವ್ರು ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ, ಇದೇ ರೀತಿ ನಂಬರ್ ಆಫ್ 10 ಪೀಸಸ್ ಫಾರ್ 10 ಫೋಲ್ಡ್ಸ್ ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಪೀಸಸ್ ಫಾರ್ 10 ಫೋಲ್ಡ್ಸ್. ಈ ಥರ ನೀವು ಫೋಲ್ಡ್ ಮಾಡ್ತಾ ಹೋದಾಗ 10 ಬಾರಿ ಫೋಲ್ಡ್ ಮಾಡಿದ್ರಿ ಅಂದರೆ ಆಗ ನಂಬರ್ ಆಫ್ ಪೀಸಸ್ ಎಷ್ಟು ಬರ್ತವೆ. ಕ್ವಶನ್ ಕೇಳಿರೋದು ಈ ರೀತಿ ಫೋಲ್ಡ್ ಮಾಡ್ತಾ ಹೋದಾಗ 10 ಬಾರಿ ಫೋಲ್ಡ್ ಮಾಡಿದರೆ ನಂಬರ್ ಆಫ್ ಪೀಸಸ್ ಎಷ್ಟು ಬರ್ತವೆ ಅಂತೇಳಿ. ಸೊ ಈ ಎಕ್ಸ್ಪ್ರೆಷನ್ನಿಗೆ R ಇರೋ ಜಾಗದಲ್ಲಿ 10 ಹಾಕ್ಬೇಕು ನೀವು. ನಂಬರ್ ಆಫ್ ಪೀಸಸ್ ಫಾರ್ 10 ಫೋಲ್ಡ್ಸ್ ಈಸ್ ಈಕ್ವಲ್ ಟು 2r+1 ಅಂತ ತಗೊಂಡ್ರಿ ಅಂದರೆ 2r ಇರೋ ಜಾಗದಲ್ಲಿ 10 ತಗೊಳ್ತೀರಾ. 2r10 ಅಂದರೆ 2ಅನ್ನು 10 ಬಾರಿ ಗುಣಾಕಾರ ಮಾಡಬೇಕು ಅಂತ ಅರ್ಥ. ಈ ರೀತಿ 2ಅನ್ನು 10 ಬಾರಿ ಗುಣಾಕಾರ ಮಾಡಿದ್ರೆ 1024 ಬರುತ್ತೆ. ಅದಕ್ಕೆ +1 ಸೇರಿಸಿದ್ರಿ ಅಂದರೆ 1025 ಬರುತ್ತೆ ಆನ್ಸರು. 10 ಬಾರಿ ಫೋಲ್ಡ್ ಮಾಡಿದ್ವಿ, ಕಟ್ ಮಾಡಿದ್ರಿ ಅಂದರೆ ನಂಬರ್ ಆಫ್ ಪೀಸಸ್ ಎಷ್ಟು ಬರ್ತಾವಂತೆ, 1025. ಹಾಗೆಯೇ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅವರು, 6 ಟೈಮ್ಸ್ನ ಫೋಲ್ಡ್ ಮಾಡಿ ಕಟ್ ಮಾಡಿದ್ರೆ ಏನು ಬರುತ್ತೆ, ಅಲ್ಲಿಗೆ ಇದೇ ಆನ್ಸರು. ಓಕೆ, ಸೊ ಇದು 11ನೇ ಪ್ರಶ್ನೆಗೆ ನೀವು ಉತ್ತರವಾಗಿ ಹೇಳಬೇಕಾಗತ್ತೆ. ಹಾಗೆ ನೆಕ್ಸ್ಟು ಕ್ವಶನ್ ನಂಬರ್ 12 ನೋಡಿ. ಲುಕ್ ಅಟ್ ದ ಮ್ಯಾಚ್ ಸ್ಟಿಕ್ ಪ್ಯಾಟರ್ನ್ ಬಿಲೋ. ಕೆಳಗಡೆ ಮ್ಯಾಚ್ ಸ್ಟಿಕ್ಗಳ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಅಬ್ಸರ್ವ್ ಅಂಡ್ ಐಡೆಂಟಿಫೈ ದ ಪ್ಯಾಟರ್ನ್. ಹೌ ಮೆನಿ ಮ್ಯಾಚ್ ಸ್ಟಿಕ್ಸ್ ಆರ್ ರಿಕ್ವೈರ್ಡ್ ಟು ಮೇಕ್ 10 ಸಚ್ ಸ್ಕ್ವೇರ್ಸ್, ಹೌ ಮೆನಿ ಆರ್ ರಿಕ್ವೈರ್ಡ್ ಟು ಮೇಕ್ W ಸ್ಕ್ವೇರ್ಸ್ ಅಂತ ಕೊಟ್ಟಿದ್ದಾರೆ. ಈಗ ಕೆಳಗಡೆ ಪ್ರತಿ ಬಾರಿನೂ ಮ್ಯಾಚ್ ಸ್ಟಿಕ್ಗಳನ್ನು ಬಳಕೆ ಮಾಡಿಕೊಂಡು ಸ್ಕ್ವೇರ್ ಫಾರ್ಮೇಷನ್ ಮಾಡಿದ್ದಾರೆ. ಮೊದಲನೇದಾಗಿ 1 ಸ್ಕ್ವೇರ್ ಫಾರ್ಮೇಷನ್ ಮಾಡಿದ್ದಾರೆ. 1 ಸ್ಕ್ವೇರ್ ಫಾರ್ಮೇಷನ್ ಮಾಡಲಿಕ್ಕೆ 4 ಮ್ಯಾಚ್ ಸ್ಟಿಕ್ ಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 ಸ್ಕ್ವೇರ್ ಮಾಡಿದ್ದಾರೆ. 2 ಸ್ಕ್ವೇರ್ ಮಾಡಲಿಕ್ಕೆ 1 2 3 4 5 6 ಮಧ್ಯೆ 1 ಎಷ್ಟು 7 ಬೇಕು. ಓಕೆ, ಮೊದಲಿಗೆ 4, ನಂತರದಲ್ಲಿ 7 ಬೇಕು. ಇದೇ ರೀತಿಯಲ್ಲಿ ಈ ಕಡೆ ಏನಾಗುತ್ತೆ, 3 ಸ್ಕ್ವೇರ್ಗಳನ್ನು ಫಾರ್ಮೇಷನ್ ಮಾಡಲಿಕ್ಕೆ 1 2 3 4 5 6 7 8 9 10 ಅಲ್ವಾ. ಮೊದಲಿಗೆ 4 ಇತ್ತು, ನಂತರ 7 ಆಯಿತು, ನಂತರ 10 ಆಯಿತು. ನೋಡ್ತಾ ಹೋದರೆ ಪ್ರತಿ ಬಾರಿನೂ ಒಂದೊಂದು ಸ್ಕ್ವೇರ್ ಜಾಸ್ತಿ ಮಾಡ್ತಾ ಹೋದಾಗ 3 ಕಡ್ಡಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. 4+3 ಮಾಡಿದರೆ 7 ಬರುತ್ತೆ, 7+3 ಮಾಡಿದರೆ 10 ಬರುತ್ತೆ, 10+3 ಮಾಡಿದ್ರೆ ಹೀಗೆ. ಅಲ್ಲಿಗೆ ನೀವು ಇದನ್ನು ಎಕ್ಸ್ಪ್ರೆಷನ್ ರೂಪದಲ್ಲಿ ಬರೀಬೇಕು. ಜೊತೆಗೆ 10 ಸ್ಕ್ವೇರ್ಗಳನ್ನು ಫಾರ್ಮೇಷನ್ ಮಾಡಲಿಕ್ಕೆ ಎಷ್ಟು ಕಡ್ಡಿಗಳು ಬೇಕು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಹೇಳೋದಾದರೆ, ಹಿಂದಿನ ಪ್ರಶ್ನೆಯನ್ನು ನಾವು ಹೇಗೆ ಆನ್ಸರ್ನ ಹೇಳಿದ್ವೋ ಅದೇ ರೀತಿಯಲ್ಲಿ ಇದನ್ನು ಕೂಡ ನೀವು ಆನ್ಸರ್ ಹೇಳಬೇಕಂದ್ರೆ ಮೊದಲು ಪ್ಯಾಟರ್ನ್ಗಳ ಆಧಾರದ ಮೇಲೆ ನೋಡಿ. 1 ಸ್ಕ್ವೇರ್ ಫಾರ್ಮೇಷನ್ ಮಾಡಲಿಕ್ಕೆ ಬೇಕಾಗಿರುವ ಮ್ಯಾಚ್ ಸ್ಟಿಕ್ಗಳ ಸಂಖ್ಯೆ 4. 2 ಸ್ಕ್ವೇರ್ ಫಾರ್ಮೇಷನ್ ಮಾಡಬೇಕಂದ್ರೆ 7 ಮ್ಯಾಚ್ ಸ್ಟಿಕ್ಗಳು ಬೇಕು. ಅಂದರೆ ಅಲ್ಲಿಗೆ ಎಷ್ಟು ಜಾಸ್ತಿ ಆಯಿತು, 3 ಜಾಸ್ತಿ ಆಯಿತು. ನೆಕ್ಸ್ಟು 3 ಸ್ಕ್ವೇರ್ ಫಾರ್ಮೇಷನ್ ಮಾಡಬೇಕು ಅಂದರೆ ಮತ್ತೆ 6 ಮ್ಯಾಚ್ ಸ್ಟಿಕ್ಗಳ ಸಂಖ್ಯೆ ಜಾಸ್ತಿ ಆಯಿತು. ಪ್ರತಿ ಬಾರಿ ಏನಾಗ್ತಾ ಇದೆ ಅಂದರೆ ಇವು 4ಅನ್ನು ನಾವು 3+1 ಅಂತ ಬರಿಬೋದಲ್ವಾ. ಹಾಗೆ ಈ 7ಅನ್ನು 6+1 ಅಂತ ಬರಿಬೋದಲ್ವಾ.
ಈ ಒಂದು ಪ್ಯಾಟರ್ನನ್ನು 4 3 7 3 10 ಇದೆ, 10ರಲ್ಲಿ 9 + 1 ಈ ರೀತಿ ಬರಿತಾ ಹೋಗ್ಬೋದು. ಅದರ ಅರ್ಥ ಇಲ್ಲಿ 3 ಇಂಟು ಯಾವುದೋ ಒಂದು ಜನರಲ್ ಫಾರ್ಮನ್ನು ಬರೀಬೇಕು. ಅಲ್ಲಿ W ಅಂತ ಕೊಟ್ಟಿರೋದ್ರಿಂದ ನೀವು W ಅಂತ ತೊಗೊಳ್ಬೋದು. 3 ಇಂಟು W + 1 ಅಂತ ಇದನ್ನು ಬರೀತೀರಿ. ಹಂಗಾರೆ ಇದೇನಾಗತ್ತೆ, 3 ಇಂಟು 1 W ಇರೋ ಜಾಗದಲ್ಲಿ 1 ಅಂತ ತೊಗೊಳ್ಬೋದು. ಇದನ್ನು 3 ಇಂಟು W ಇರೋ ಜಾಗದಲ್ಲಿ 2 + 1, 3 ಇಂಟು 3 + 1 ಈ ರೀತಿ ಬರಿತಾ ಹೋಗ್ಬೋದು ತಾನೆ. ಈ 1 2 3 ನೀವು W ಅಂತೇಳಿ ಇಂಡಿಕೇಟ್ ಮಾಡಿರಿ. ಆಗ ಜನರಲ್ ಎಕ್ಸ್ಪ್ರೆಷನ್ ಏನಾಗುತ್ತೆ, 3 ಇಂಟು W + 1, ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ 3W + 1 ಅಂತೇಳಿ ಕೂಡ ಹೇಳಬಹುದು. ಈ W ಅಂತಕ್ಕಂಥದ್ದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಂಬರ್ ಆಫ್ ಸ್ಕ್ವೇರ್ಸ್ ಅನ್ನು ಹೇಳುತ್ತೆ. W ಅನ್ನೋದು ಏನು ತೋರಿಸುತ್ತೆ ಇಲ್ಲಿ, ನಂಬರ್ ಆಫ್ ಸ್ಕ್ವೇರ್ಸ್. ಓಕೆ, ಈಗ 10 ಸ್ಕ್ವೇರ್ಗಳನ್ನು ಫಾರ್ಮೇಷನ್ ಮಾಡಬೇಕು ಅಂದರೆ W ಇರೋ ಜಾಗದಲ್ಲಿ 10 ಹಾಕಿದ್ರಿ ಅಂದರೆ 3 ಇಂಟು 10 30 ಬರುತ್ತೆ, +1 ಅಂದರೆ 31 ಸ್ಟಿಕ್ಸ್ ಬೇಕು. ಓಕೆ, 10 ಸ್ಕ್ವೇರ್ಗಳನ್ನು ಫಾರ್ಮೇಷನ್ ಮಾಡಬೇಕು ಅಂದರೆ ಇಲ್ಲಿ ಹೇಳಿರುವಂಥ ಪ್ಯಾಟರ್ನಿನ ಆಧಾರದ ಮೇಲೆ ಎಷ್ಟು ಸ್ಟಿಕ್ಗಳ ಅಗತ್ಯತೆ ಇದೆ, 31 ಮ್ಯಾಚ್ ಸ್ಟಿಕ್ಸ್ನ ಅಗತ್ಯತೆ ಇದೆ ಅಂತೇಳಿ ನೀವು ಆನ್ಸರ್ನ ಬರೀತೀರಾ 12ನೇ ಪ್ರಶ್ನೆಗೆ. ಇನ್ನು 13th ಕ್ವಶನ್ ನಂಬರ್ 13 ಹೇಳ್ತಾ ಇದೆ ನೋಡಿ ಏನು, ಹ್ಯಾವ್ ಯು ನೋಟಿಸ್ಡ್ ಹೌ ದ ಕಲರ್ಸ್ ಚೇಂಜ್ ಇನ್ ಎ ಟ್ರಾಫಿಕ್ ಸಿಗ್ನಲ್? ದ ಸೀಕ್ವೆನ್ಸ್ ಆಫ್ ಕಲರ್ ಚೇಂಜಸ್ ಈಸ್ ಶೋನ್ ಬಿಲೋ. ಫೈಂಡ್ ದ ಕಲರ್ ಅಟ್ ಪೊಸಿಷನ್ 90, 190 and 343. ರೈಟ್ ಎಕ್ಸ್ಪ್ರೆಷನ್ಸ್ ಟು ಡಿಸ್ಕ್ರೈಬ್ ದ ಪೊಸಿಷನ್ಸ್ ಫಾರ್ ಈಚ್ ಕಲರ್ ಅಂತ ಕೊಟ್ಟಿದ್ದಾರೆ. ಈ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಲೈಟ್ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ರೆಡ್ ಇದ್ದಿದ್ದು ಆರೆಂಜ್ ಆಗುತ್ತೆ, ಆರೆಂಜ್ ಇದ್ದಿದ್ದು ಗ್ರೀನ್ ಆಗುತ್ತೆ, ಸೊ ಯೆಲ್ಲೋ ಆಗುತ್ತೆ, ಯೆಲ್ಲೋ ಇದ್ದಿದ್ದು ಗ್ರೀನ್ ಆಗುತ್ತೆ, ಮತ್ತೆ ಯೆಲ್ಲೋ ಆಗುತ್ತೆ, ಮತ್ತೆ ರೆಡ್ ಆಗುತ್ತೆ. ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಕಲರ್. ಒಂದು ಟ್ರಾಫಿಕ್ ಸಿಗ್ನಲ್ನಲ್ಲಿ ಚೇಂಜ್ ಆಗುವ ಪ್ಯಾಟರ್ನನ್ನು ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಮೊದಲು ರೆಡ್ ಕಲರ್ ಆನ್ ಆಗುತ್ತೆ, ರೆಡ್ಡಿನ ನಂತರ ಯೆಲ್ಲೋ ಆನ್ ಆಗುತ್ತೆ, ಯೆಲ್ಲೋನ ನಂತರ ಗ್ರೀನ್ ಆನ್ ಆಗುತ್ತೆ, ಗ್ರೀನ ನಂತರ ಮತ್ತೆ ಯೆಲ್ಲೋ ಆನ್ ಆಗುತ್ತೆ, ಯೆಲ್ಲೋನ ನಂತರ ಮತ್ತೆ ರೆಡ್ ಆನ್ ಆಗುತ್ತೆ. ಇದ್ರ ಮುಂದೆ ಕಂಟಿನ್ಯೂ ರೆಡ್ಡಿನ ನೆಕ್ಸ್ಟ್ ಯಾವುದು ಯೆಲ್ಲೋ ಬರ್ತದೆ, ಅದ್ರ ನೆಕ್ಸ್ಟ್ ಗ್ರೀನ್ ಬರ್ತದೆ, ಅದ್ರ ನೆಕ್ಸ್ಟ್ ಯೆಲ್ಲೋ ಬರ್ತದೆ, ಆಮೇಲೆ ಮತ್ತೆ ರೆಡ್ ಬರ್ತದೆ. ಇದು ಈ ಪ್ಯಾಟರ್ನ್ ಸ್ಟೆಪ್ಗಳು 5 ಕಲರ್ ಚೇಂಜ್ ಆಗ್ತದೆ. ಈ 5 ಕಲರ್ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಾ ಹೋಗುತ್ತೆ. ಹಾಗಿದ ಮೇಲೆ 90ನೇ ನಂಬರಿನ ಕಲರ್ ಯಾವ್ದು ಬರುತ್ತೆ, 190ನೇ ಸಂದರ್ಭದಲ್ಲಿ ಯಾವ ಕಲರ್ ಬರುತ್ತೆ, 343ರಲ್ಲಿ ಯಾವ ಕಲರ್ ಬರುತ್ತೆ. ಈಗ 1ನೇ ಸಂದರ್ಭದಲ್ಲಿ ಒಂದು ರೆಡ್ ಬಂತು, 2ನೇ ನಂಬರ್ ಇದ್ದಾಗ ಯೆಲ್ಲೋ ಬಂತು, 3ನೇ ನಂಬರ್ ಇದ್ದಾಗ ಗ್ರೀನ್ ಬಂತು, 4ನೇ ನಂಬರ್ ಇದ್ದಾಗ ಯೆಲ್ಲೋ ಬಂತು, ಮತ್ತೆ 1ನೇ ನಂಬರ್ ಇದ್ದಾಗ ಬಂದಂಥ ರೆಡ್ ಮತ್ತೆ ರಿಪೀಟ್ ಯಾವಾಗ 5ಕ್ಕೆ ರಿಪೀಟ್ ಆಯಿತು. ಯೆಲ್ಲೋ ಇರುವಂಥದ್ದು 2ನೇ ನಂಬರಿಗೆ ಇದ್ದಿದ್ದು ಮತ್ತೇನಾಯಿತು 4ನೇ ನಂಬರಿಗೆ ರಿಪೀಟ್ ಆಯಿತು. ಹೀಗೆ 90ನೇ ನಂಬರ್ನಲ್ಲಿ ಯಾವ ಕಲರ್ ಇರುತ್ತೆ, 190ರಲ್ಲಿ ಯಾವ ಕಲರ್ ಇರುತ್ತೆ, 343ರಲ್ಲಿ ಯಾವ ಕಲರ್ ಇರುತ್ತೆ ಹೇಳಿ ಅಂತ ಕ್ವಶನ್. ಇದಕ್ಕೆ ನೀವು ಆನ್ಸರ್ ಹೇಗೆ ಹೇಳ್ತೀರಾ? ನಾನು ಅವಾಗಲೇ ಹೇಳಿದ ಹಾಗೆ ಅಲ್ಲಿರುವ ಕಲರ್ಗಳ ನಂಬರ್ಗಳನ್ನು ನೋಡ್ತಾ ಹೋದರೆ ರೆಡ್ 1ನೇ ನಂಬರಲ್ಲಿದೆ, ಯೆಲ್ಲೋ 2ನೇ ನಂಬರಲ್ಲಿದೆ, ಗ್ರೀನ್ 3ನೇ ನಂಬರಲ್ಲಿದೆ, ಮತ್ತೆ ಯೆಲ್ಲೋ 4ನೇ ನಂಬರಲ್ಲಿದೆ, ಮತ್ತು ನೆಕ್ಸ್ಟು ರೆಡ್ ರಿಪೀಟ್ ಆಗೋದು 5ನೇ ನಂಬರಿಗೆ. ಅಂದರೆ ರೆಡ್ಡಿನ ಪೊಸಿಷನ್ ಪ್ರತಿ 5 ಬಾರಿ ಒಂದು ಸರಿ ರಿಪೀಟ್ ಆಗುತ್ತೆ ಅಂದಮೇಲೆ ಅದನ್ನು 4 + 1 ಮಾಡಿದ್ರೆ 5. ಕೆ ಅಂದರೆ 4 ಇಂಟು 1 ಮಾಡಿದ್ರೆ 5 ಬರುತ್ತೆ. 5ರ ನೆಕ್ಸ್ಟ್ 10, 10ರ ನೆಕ್ಸ್ಟ್ 20, ಸರಿ 10 15, 15ರ ನೆಕ್ಸ್ಟ್ 20, 20ರ ನೆಕ್ಸ್ಟ್ 25. ಈ ರೀತಿ ಈ ನಂಬರ್ಗಳಲ್ಲಿ ನಾನೇನು ಹೇಳ್ತಾ ಹೋದೆ ಆ ಪ್ರತಿ ನಂಬರ್ಗಳಲ್ಲಿ ಏನು ಬರ್ತದೆ, ರೆಡ್ ಪೊಸಿಷನ್ ಬರ್ತದೆ. ಅಲ್ಲಿಗೆ ರೆಡ್ ಪೊಸಿಷನ್ನಿನ ಒಂದು ಸಂದರ್ಭ ಯಾವ್ದು ಬರುತ್ತೆ, 4K + 1. ಹಾಗೆಯೇ ಗ್ರೀನ್ ಪೊಸಿಷನ್ ಬರಬೇಕು ಅಂದರೆ ಗ್ರೀನ್ ಪೊಸಿಷನ್ ಯಾವಾಗ ಬರುತ್ತೆ, 3ನೇ ನಂಬರಿಗೆ ಬರ್ತದೆ. 3ನೇ ನಂಬರಿಗೆ ಒಂದು ಸಾರಿ ಬಂತು ಅಂದರೆ ನೆಕ್ಸ್ಟ್ ಮತ್ತೆ 3ನೇ ನಂಬರಿಗೆ ಬರೋದು ಅದು ಗ್ರೀನು. ಅಲ್ಲಿಗೆ ಅದನ್ನು ನೀವು 4K + 3 ಅಂತೇಳಿ ತೊಗೊಳ್ತೀರಿ. ಅಲ್ಲಿಗೆ 3ಕ್ಕೆ ಬರುತ್ತೆ, ಸರಿ ಏನು 4K + 1 ಅಂದರೆ 4 1 4 3 7 ಅಲ್ವಾ, 7ನೇ ಪೊಸಿಷನಿಗೆ ಬರುತ್ತೆ. ಮೊದಲು 3ನೇ ಪೊಸಿಷನಿಗೆ ಬಂತು ಅಂದರೆ ನೆಕ್ಸ್ಟ್ ಬರೋ ಪೊಸಿಷನ್ ಯಾವುದದು 7, ಅದ್ರ ನೆಕ್ಸ್ಟ್ ಬರೋ ಪೊಸಿಷನ್ ಯಾವುದು 7ಕ್ಕೆ 4 2 8 3 11ನೇ ಪೊಸಿಷನಿಗೆ ಬರುತ್ತೆ. ಈ ರೀತಿ ಇದು ಗ್ರೀನ್ ಪೊಸಿಷನ್. ಇನ್ನು ಯೆಲ್ಲೋ ಪೊಸಿಷನ್ನು ನೋಡಿ 2ಕ್ಕೆ ಬಂತು ಅಂದರೆ ಮತ್ತೆ 4ಕ್ಕೆ ಬರುತ್ತೆ, 6ಕ್ಕೆ ಬರುತ್ತೆ, 8ಕ್ಕೆ ಬರುತ್ತೆ, 10ಕ್ಕೆ ಬರುತ್ತೆ. ಆ ರೀತಿ ಹೇಳ್ತಾ ಹೋದರೆ ಯೆಲ್ಲೋ ಪೊಸಿಷನ್ ಬರುವಂತಹ ಒಂದು ಜನರಲ್ ಫಾರ್ಮನ್ನು ಬರೆದ್ರಿ ಅಂದರೆ 2K ಅಂತ ಬರೀತೀವಿ. ಹಾಗಿದ್ಮೇಲೆ ಅವರು 90ನೇ ಪೊಸಿಷನ್ನಲ್ಲಿ ಯಾವ ಕಲರ್ ಬರುತ್ತೆ ಕೇಳಿದ್ದಾರೆ. ಸೊ ಪೊಸಿಷನ್ ನಂಬರ್ 90ನಲ್ಲಿ ಕಲರ್ ಯಾವ್ದು ಬರುತ್ತೆ ಅಂದರೆ ಒಟ್ಟು ಕಲರ್ಗಳು ಎಷ್ಟಿದ್ದಾವೆ, 4 ಕಲರ್ ಇದ್ದಾವೆ. ಯಾವ್ದ್ಯಾವುದು, ರೆಡ್ಡು, ಗ್ರೀನು,
ಯೆಲ್ಲೋ. ಓಕೆನಾ? ಜೊತೆಗೆ ರೆಡ್ ಮತ್ತೊಂದು ಬಾರಿ ಬರ್ತದೆ, 2 ಬಾರಿ ರೆಡ್ ಬರ್ತದೆ, 2 ಬಾರಿ ಯೆಲ್ಲೋ ಬರ್ತದೆ, 1 ಬಾರಿ ಏನು ಬರ್ತದೆ, ಗ್ರೀನ್ ಬರ್ತದೆ. ಇದರ ಆಧಾರದ ಮೇಲೆ ಪ್ರತಿ 5ನೇ ಪೊಸಿಷನ್ನಿಗೆ ಕಲರ್ ಚೇಂಜ್ ಆಗುತ್ತೆ. ಹಾಗಿದ್ಮೇಲೆ ಪ್ರತಿ 5ನೇ ಪೊಸಿಷನ್ಗೆ ಕಲರ್ ಚೇಂಜ್ ಆಗುತ್ತೆ ಅಂದರೆ ನೀವೇನು ಮಾಡಬೇಕು, 90ನ್ನು 4ರಿಂದ ಭಾಗ ಮಾಡಬೇಕು. 90ನ್ನು 4ರಿಂದ ಭಾಗ ಮಾಡಿದರೆ 22ರ ಜೊತೆಗೆ 2 ರಿಮೈಂಡ್ರ್ ಉಳಿತದೆ. ಈ ರಿಮೈಂಡ್ರ್ 2 ಉಳಿತದೆ ಅಂದರೆ ಇಲ್ಲಿ 2ನೇ ನಂಬರಿಗೆ ಯಾವ ಕಲರ್ ಇದೆ, ಯೆಲ್ಲೋ. ಸೊ ನೀವು ಯಾವ ಕಲರ್ ಅಂತ ಡಿಸೈಡ್ ಮಾಡಬೇಕು, ಯೆಲ್ಲೋ ಅಂತ ಡಿಸೈಡ್ ಮಾಡಬೇಕು. ಹಾಗೇನೆ 190ಗೆ ಪೊಸಿಷನನ್ನು ನೀವು ನೋಡೋದಾದರೆ ಅದನ್ನು 4ರಿಂದ ಭಾಗಿಸ್ಬೇಕು. 47ರಿಂದ ಭಾಗ ಆಗೋದ್ರ ಜೊತೆಗೆ 2 ರಿಮೈಂಡ್ರ್ ಉಳಿತದೆ. 2 ಇಲ್ಲಿ ಯಾವ ಕಲರಿಗಿದೆ ಅಂದರೆ ಯೆಲ್ಲೋ, ಹಾಗಾಗಿ ಯೆಲ್ಲೋ ಅಂತ ಬರೀಬೇಕು. ಹಾಗಿದ್ಮೇಲೆ 343 ಪೊಸಿಷನಲ್ಲಿ ಯಾವ ಕಲರ್ ಇರುತ್ತೆ, 343ಯನ್ನು ಕೂಡ 4ರಿಂದ ಡಿವೈಡ್ ಮಾಡಿರಿ. 85ರಿಂದ ಭಾಗ ಆಗೋದ್ರ ಜೊತೆಗೆ ರಿಮೈಂಡ್ರ್ 3 ಉಳಿತದೆ. ರಿಮೈಂಡ್ರ್ 3ಗೆ ಯಾವ ಕಲರ್ ಇದೆ ಅಂತ ನೋಡಿದರೆ ಗ್ರೀನು. ಸೊ ದಟ್ ಗ್ರೀನ್ ಕಲರ್ ಅಂತ ಬರೀಬೇಕು ಆನ್ಸರ್. ಎಷ್ಟು ಸುಲಭ ಇದೆ ಅಲ್ವಾ? ಸೊ ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಯಾವ ಕಲರ್ ಇರುತ್ತೆ ಅಂತ ಹೇಳಿ ಸುಲಭವಾಗಿ ಹೇಳಬಹುದು. ನೆಕ್ಸ್ಟು ಕ್ವಶನ್ ನಂಬರ್ 14 ಹೇಳ್ತಾ ಇದೆ, ಕೆಳಗಡೆ ಇರುವಂತಹ ಒಂದು ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡ್ರಿ. ಹೌ ಮೆನಿ ಸ್ಕ್ವೇರ್ಸ್ ವಿಲ್ ಬಿ ದೇರ್ ಇನ್ ಸ್ಟೆಪ್ 4, ಸ್ಟೆಪ್ 10 ಆ್ಯಂಡ್ ಸ್ಟೆಪ್ 50. ಮೊದಲನೇ ಸ್ಟೆಪ್ಪಲ್ಲಿ 5 ಸ್ಕ್ವೇರ್ಗಳಿದಾವೆ. 2ನೇ ಸ್ಟೆಪ್ಪನ್ನು ಅಬ್ಸರ್ವ್ ಮಾಡಿದರೆ 1 2 3 4 5 6 7 8 9. ಮೊದಲನೇ ಸ್ಟೆಪ್ಪಲ್ಲಿ 5, 2ನೇ ಸ್ಟೆಪ್ಪಲ್ಲಿ 9. ಹೀಗೆ ಪ್ರತಿ ಸ್ಟೆಪ್ಪಲ್ಲೂ ನಂಬರ್ ಆಫ್ ಸ್ಕ್ವೇರ್ಸ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಹಾಗಿದ್ಮೇಲೆ ಇದು ಹಿಂಗೆ ಮುಂದುವರೆದ್ರೆ 4ನೇ ಸ್ಟೆಪ್ಪಲ್ಲಿ ಎಷ್ಟು ಸ್ಕ್ವೇರ್ಸ್ ಇರ್ತಾವೆ, 10ನೇ ಸ್ಟೆಪ್ಪಲ್ಲಿ ಎಷ್ಟು ಸ್ಕ್ವೇರ್ಸ್ ಇರ್ತಾವೆ, 50ನೇ ಸ್ಟೆಪ್ಪಲ್ಲಿ ಎಷ್ಟು ಸ್ಕ್ವೇರ್ಸ್ ಇರ್ತಾವೆ ಫೈಂಡ್ ಔಟ್ ಮಾಡಿರಿ. ಇದಕ್ಕೊಂದು ಜನರಲ್ ಫಾರ್ಮುಲಾ ಬರೀರಿ. ಓಕೆನಾ? ಹೀಗೆ ಫಾರ್ಮುಲಾ ಹೆಂಗೆ ಚೇಂಜ್ ಆಗುತ್ತೆ, ಹೌ ವುಡ್ ದ ಫಾರ್ಮುಲಾ ಚೇಂಜ್ ಇಫ್ ವಿ ವಾಂಟ್ ಟು ಕೌಂಟ್ ದ ನಂಬರ್ ಆಫ್ ವರ್ಟಿಸಸ್ ಆಫ್ ಆಲ್ ದ ಸ್ಕ್ವೇರ್ಸ್. ಈಗ ನಾವು ಇಲ್ಲಿರುವ ಪ್ರತಿಯೊಂದು ವರ್ಟಿಸಸ್ ಅಂತಂದರೆ ನೋಡಿ, ಮತ್ತೆ ವರ್ಟಿಸಸ್ಸನ್ನು ಕೌಂಟ್ ಮಾಡಬೇಕು ಅಂದಾಗ ಒಂದು ಸ್ಕ್ವೇರ್ನಲ್ಲಿ 4 ವರ್ಟಿಸಸ್ ಇರ್ತವೆ. ಹೀಗೆ ವರ್ಟಿಸಸ್ಗಳನ್ನು ಕೌಂಟ್ ಮಾಡ್ತಾ ಹೋದಾಗ ಯಾವ ರೀತಿ ಚೇಂಜಸ್ ಆಗುತ್ತೆ ಹೇಳ್ರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಉತ್ತರವನ್ನು ಹೇಗೆ ಹೇಳ್ತೀರಾ 14ನೇ ಪ್ರಶ್ನೆಗೆ ಅಂತ ನೋಡಿದರೆ, ಈಗ ಮೊದಲನೇ ಸ್ಟೆಪ್ಪಲ್ಲಿ ನಂಬರ್ ಆಫ್ ಸ್ಕ್ವೇರ್ಸ್ ನಾನು ಆಗಲೇ ಹೇಳಿದಾಗೆ 5 ಸ್ಕ್ವೇರ್ಸ್ ಇದಾವೆ. ಹಾಗೆ 2ನೇ ಸ್ಟೆಪ್ಪಲ್ಲಿ 9 ಸ್ಕ್ವೇರ್ ಅಂದರೆ ಮೊದಲನೇ ಸ್ಟೆಪ್ಗಿಂತ 4 ಸ್ಕ್ವೇರ್ ಜಾಸ್ತಿ ಆದವು. ಇದನ್ನು 5 4 9 ಬದಲಾಗಿ ಈ 5 ಸ್ಕ್ವೇರನ್ನು ನಾವೇನಂತ ಬರೀಬೋದು, 4 + 1 ಅಂತ ತಗೊಳ್ಬೋದು. ಇದನ್ನು 4 + 4 + 1 2 ಬಾರಿ 4 ಬರ್ಕೊಳ್ಬೋದು. ಅಲ್ಲಿಗೆ 4 × 2 + 1 ಅಂತ ತಗೊಳ್ಬೋದು. 3ನೇ ಸ್ಟೆಪ್ಪಲ್ಲಿ 13 ಸ್ಕ್ವೇರ್ಸ್ ಇದಾವೆ ಅಲ್ಲಿ ಕೌಂಟ್ ಮಾಡಿದರೆ. ಅದರ ಅರ್ಥ 5 + 4 + 4 ಅಥವಾ ಇದನ್ನು 4 + 4 + 4 + 1 ಅಂದರೆ 4 × 3 + 1 ಅಂತ ತಗೊಳ್ಬೋದು. ಸ್ಟೆಪ್ಗಳ ಸಂಖ್ಯೆ ಬರ್ತಾ ಹೋಗುತ್ತೆ ನೋಡ್ರಿ. ಇಲ್ಲಿ ಏನು ಬರ್ತದೆ ಅಂದರೆ 4 × 1 + 1, 4 × 2 + 1, 4 × 3 + 1. ಇದರ ಆಧಾರದ ಮೇಲೆ 1 2 3 ಅನ್ನೋದನ್ನು ನೀವು ಎನ್ ಅಂತ ಕನ್ಸಿಡರ್ ಮಾಡಿದರೆ ಈ ಪ್ಯಾಟರ್ನಲ್ಲಿ ಜನರಲ್ ಫಾರ್ಮುಲಾ ರೂಪದಲ್ಲಿ ಬರೀತಾರೆ. ಅದನ್ನು 4n + 1 ಅಂತ ಬರೀಬೋದು. ಅವ್ರು ಕೇಳಿದರೆ ನೆಕ್ಸ್ಟು ಮುಂದಿನ 4ನೇ ಸ್ಟೆಪ್ಪಲ್ಲಿ ಎಷ್ಟು ಸ್ಕ್ವೇರ್ಸ್ ಇರ್ತವೆ. ಸೊ 4ನೇ ಸ್ಟೆಪ್ ಅಂದರೆ ಎನ್ ಇರೋ ಜಾಗದಲ್ಲಿ 4 ಹಾಕಿದ್ರಿ ಅಂದರೆ 4 4 16 + 1 ಅಂದರೆ ನಂಬರ್ ಆಫ್ ಸ್ಕ್ವೇರ್ಸ್ 17 ಬರ್ತಾವೆ. ಹಾಗೇನೆ ಸ್ಟೆಪ್ 10 10ನೇ ಸ್ಟೆಪ್ಪಲ್ಲಿ ಎಷ್ಟಿರ್ತವೆ ಅಂತ ಕೇಳಿದ್ದಾರೆ. ಸೊ 10ನೇ ಸ್ಟೆಪ್ಪಲ್ಲಿ ಎಷ್ಟಿರ್ತವೆ ಅಂದರೆ 4 10s 40 + 1 ಅಂತ ತೊಗೊತೀರಿ. ಆಗ 41 ಸ್ಕ್ವೇರ್ಸ್ ಇರ್ತವೆ 10ನೇ ಸ್ಟೆಪ್ಪಲ್ಲಿ. ಹಾಗೆ 50ನೇ ಸ್ಟೆಪ್ಪಲ್ಲಿ 4 × 50 ಮಾಡಿದ್ರೆ 200 + 1 ಮಾಡಿದರೆ 201 ಸ್ಕ್ವೇರ್ಸ್ ಇರ್ತವೆ 50ನೇ ಸ್ಟೆಪ್ಪಲ್ಲಿ. ಮುಂದೇನು ಹೇಳಿದ್ದಾರೆ, ಇದನ್ನೇ ವರ್ಟಿಸಸ್ನ ಆಧಾರದ ಮೇಲೆ ಹೇಳ್ರಿ. ವೆರಿ ಸಿಂಪಲ್. ಈಗ ನಂಬರ್ ಆಫ್ ಸ್ಕ್ವೇರ್ಸ್ ತಾನೇ ಇವು. ಈ ನಂಬರ್ ಆಫ್ ಸ್ಕ್ವೇರ್ ಪ್ರತಿ ಸ್ಕ್ವೇರ್ಗೂ ಎಷ್ಟಿರ್ತವೆ ವರ್ಟಿಸಸ್ ಅಂದರೆ ಬಿಂದುಗಳು ಅಂತ ಕರಿತೀವಿ. ಈ ಥರ ಒಂದು ಸ್ಕ್ವೇರ್ ಫಾರ್ಮೇಷನ್ ಆಗಬೇಕು ಅಂದರೆ 1 2 3 4 ಬಿಂದುಗಳು ಬರ್ತವೆ. ಇದರ ಆಧಾರದ ಮೇಲೆ ಇದನ್ನು ನಂಬರ್ ಆಫ್ ಸ್ಕ್ವೇರಿಗೆ ಹೇಳೋದಾದರೆ 4n + 1 ಅಂತೇನು ಹೇಳ್ತೀವಿ ಅದನ್ನೇ ನಾವು ವರ್ಟಿಸಸ್ಸಿಗೆ ಹೇಳಬೇಕಾದಾಗ ಇದೇ 4n + 1 ಅನ್ನು × 4 ಮಾಡ್ಕೋಬೇಕು. ಆಗ 4 × 4 ಮಾಡಿದ್ರೆ 16n + 4 × 1 ಮಾಡಿದ್ರೆ 4 ಅಂತೇಳಿ 16n + 4 ಅಂತೇಳಿ ಆನ್ಸರ್ನ ಬರಿಬೇಕಾಗತ್ತೆ 14ನೇ ಪ್ರಶ್ನೆಗೆ. ಓಕೆ, ಇದೇ ಫಿಗರ್ ಇಟ್ ಔಟಿನ ಮತ್ತೆ ಈ ಒಂದು ಚಾಪ್ಟರಿನ ಕೊನೆಯ ಪ್ರಶ್ನೆ 15ನೇ ಕ್ವಶನ್ ಹೇಳ್ತದೆ. ಪಕ್ಕದಲ್ಲಿ ನಿಮಗೆ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ನಂಬರ್ಸ್ ಆರ್ ರಿಟನ್ ಇನ್ ಎ
ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಇನ್ ದಿಸ್ ಎಂಡ್ಲೆಸ್ 4 ಕಾಲಮ್ ಗ್ರಿಡ್. ಇಲ್ಲಿ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಕೊಟ್ಟಂಥ ನಂಬರ್ಗಳನ್ನು ಅಬ್ಸರ್ವ್ ಮಾಡಿ ಇದಕ್ಕೆ ನೀವು ಒಂದು ಎಕ್ಸ್ಪ್ರೆಷನ್ ಅನ್ನು ಬರೀಬೇಕು, ಜನರಲ್ ಎಕ್ಸ್ಪ್ರೆಷನ್ ಬರೀಬೇಕು. ನೋಡಿ ಏನು ಮಾಡಿದ್ದಾರೆ, 1 2 3 4 ಕಾಲಮ್ ಇದಾವೆ. ಇಲ್ಲಿದೆ 1 5 9 13, ನಂತರ 2 6 10 14, 3 7 11 15, 4 8 12 16. ಇದಕ್ಕೆ ನೀವು ಜನರಲ್ ಎಕ್ಸ್ಪ್ರೆಷನ್ ಬರೀಬೇಕು. ಆಮೇಲೆ ಇನ್ ವಿಚ್ ರೋ ಅಂಡ್ ಕಾಲಮ್ ವಿಲ್ ದ ಫಾಲೋಯಿಂಗ್ ನಂಬರ್ ಅಪಿಯರ್ಸ್. ಯಾವ ರೋನಲ್ಲಿ 124 ಬರುತ್ತೆ ಮತ್ತು ಅದರ ಕಾಲಮ್ ಎಷ್ಟು, 147 ಎಷ್ಟನೇ ರೋದಲ್ಲಿ ಬರುತ್ತೆ, ಎಷ್ಟನೇ ಕಾಲಮ್ನಲ್ಲಿ ಬರುತ್ತೆ, 201 ಬರುವ ರೋ ಯಾವುದು, ಕಾಲಮ್ ಯಾವುದು, ಈ ರೀತಿ ಬರೀರಿ. ಜೊತೆಗೆ ವಾಟ್ ನಂಬರ್ ಅಪಿಯರ್ಸ್ ಇನ್ ರೋ ಆರ್ ಅಂಡ್ ಕಾಲಮ್ ಸಿ. ಆರ್ ಅನ್ನೋ ರೋನಲ್ಲಿ ಯಾವ ನಂಬರ್ ಬರುತ್ತೆ, ಕಾಲಮ್ ಸಿ ನಲ್ಲಿ ಯಾವ ನಂಬರ್ ಬರುತ್ತೆ. ಜೊತೆಗೆ ಅಬ್ಸರ್ವ್ ದ ಪೊಸಿಷನ್ಸ್ ಆಫ್ ಮಲ್ಟಿಪಲ್ಸ್ ಆಫ್ 3. ಇದೇ ಪೊಸಿಷನ್ಗಳನ್ನು ಮಲ್ಟಿಪಲ್ಸ್ ಆಫ್ 3 ಯಾವ್ಯಾವ ಪೊಸಿಷನಲ್ಲಿ ಬರುತ್ತೆ, ಇಲ್ಲಿ ಬರುವ ಸಂಖ್ಯೆಗಳಲ್ಲಿ 3ರಿಂದ ಭಾಗ ಆಗೋ ಸಂಖ್ಯೆಗಳು ಎಲ್ಲೆಲ್ಲಿ ಬರ್ತವೆ ಅನ್ನೋದನ್ನು ಹೇಳ್ರಿ. ಡು ಯು ಸಿ ಎನಿ ಪ್ಯಾಟರ್ನ್ ಇನ್ ಇಟ್, ಲೀಸ್ಟ್ ಅದರ್ ಪ್ಯಾಟರ್ನ್ಸ್ ದಟ್ ಯು ಸಿ ಅಂಥೇಳಿ ಸುಮಾರು 4 ಕ್ವಶನ್ಸ್ನ ಕೊಟ್ಟಿದ್ದಾರೆ. ಈ 4 ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಕಾಲಮ್ ಅಂತ ಹೇಳಿದ್ರೆ ಇದು 1ನೇ ಕಾಲಮು, ಇದು 2ನೇ ಕಾಲಮು, 3ನೇ ಕಾಲಮು, 4ನೇ ಕಾಲಮ್. ಈ ಕಾಲಮ್ಗಳಲ್ಲಿ ನಂಬರ್ಸ್ಗಳನ್ನು ಯಾವ ಒಂದು ಎಕ್ಸ್ಪ್ರೆಷನ್ ರೂಪದಲ್ಲಿ ಬರೆದಿದ್ದಾರೆ ಅನ್ನೋದಕ್ಕೆ ಜನರಲ್ ಎಕ್ಸ್ಪ್ರೆಷನ್ ಬರೀರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಮೊದಲನೇದನ್ನು ನೀವು ನೋಡಿದರೆ ಇದನ್ನು ನೋಡ್ತಾ ಹೋದಾಗ 1 ಇದೆ, 5 ಇದೆ, 9 ಇದೆ, 13 ಇದೆ. ಪ್ರತಿ ಬಾರಿನೂ ಕೂಡ 4 4 ಜಾಸ್ತಿ ಆಗ್ತಾ ಹೋಗ್ತಾ ಇದೆ. 1ಕ್ಕೆ 4 ಕೂಡಿದ್ರೆ 5, 5ಕ್ಕೆ 4 ಕೂಡಿದ್ರೆ 9, 9ಕ್ಕೆ 4 ಕೂಡಿದ್ರೆ 13. ಅಲ್ಲಿಗೆ 4 ಅನ್ನೋದು ಕಾಮನ್ ಇದೆ. ಪಕ್ಕದಲ್ಲಿ ಮೊದಲನೇ ಕಾಲಮನ್ನು ನೋಡ್ತಾ ಹೋದ್ರಿ ಅಂತ ಹೇಳಿದರೆ 1. ಓಕೆ, 6 ಇರೋ ಜಾಗದಲ್ಲಿ 1 ಹಾಕಿದ್ರಿ ಅಂದರೆ -3 ಮಾಡಿದ್ರಿ ಅಂದರೆ ನಿಮಗೆ 1 ಬರುತ್ತೆ. ನೋಡಿ, 4 ಇಂಟು 1 -3 ಮಾಡಿಬಿಟ್ರಿ ಅಂದರೆ ನಿಮಗೆ 4 1 4 -3 ಅಂದರೆ 1 ಬರ್ತದೆ. ಓಕೆ, ಅದೇ ರೀತಿಯಲ್ಲಿ 2ನೇ ಕಾಲಮನ್ನು ನೋಡಿದರೆ 1 ಬರ್ತದೆ. ಇದು ಕಂಟಿನ್ಯೂ. ಈಗ ಇಲ್ಲಿ 5 ಇರೋ ಜಾಗದಲ್ಲಿ ಈ 1 ಇರೋ ಜಾಗದಲ್ಲಿ ನೀವು 2 ಹಾಕಿದ್ರಿ ಅಂದರೆ 4 2 8 -3 ಮಾಡಿದರೆ 5 ಬರುತ್ತೆ. 9 ಇದು ರೋ ಸಂಖ್ಯೆ 3ನೇ ರೋ ತಾನೆ. ಸೊ ನಂಬರ್ 3 ಹಾಕಿದ್ರಿ ಅಂದರೆ ಇಲ್ಲಿ 4 3 12, 12ರಲ್ಲಿ 3 ಹೋದರೆ 9 ಬರ್ತದೆ. ಸೊ ಒಟ್ಟಾರೆ ಮೊದಲನೇ ಕಾಲಮಿನ ಜನರಲ್ ಎಕ್ಸ್ಪ್ರೆಷನ್ನು 4r - 3. ಹಾಗಿದ್ರೆ 2ನೇ ಕಾಲಮಿನ ನೋಡಿದಾಗ ಇಲ್ಲೂ ಕೂಡ ನಂಬರ್ ಆಫ್ ರೋಸನ್ನು ನೀವು r ಅಂತ ತೊಗೊಂಡ್ರಿ ಅಂದರೆ 4r, 4 1 4 -2 ಮಾಡಿಬಿಟ್ರಿ ಅಂತ ಹೇಳಿದ್ರೆ ನೋಡಿ, 4 1 4 -2 ಮಾಡಿದ್ರಿ ಅಂದರೆ 4 1 4ರಲ್ಲಿ 2 ಹೋದರೆ 2 ಬರ್ತದೆ. ಈ ಥರ ಎಕ್ಸ್ಪ್ರೆಷನನ್ನು ಹೊಂದಿದೆ. ಇನ್ನು 3ನೇ ಕಾಲಮ್ಮು 4 ಇಂಟು 6 ಮಾಡಿದರೆ 4 1 4ರಲ್ಲಿ 1 ಕಳೆದ್ರಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, 3 ಬರ್ತದೆ. ಓಕೆನಾ, 4 ಇಂಟು 1 -1 ಮಾಡಿದರೆ 3 ಬರ್ತದೆ. ಹಾಗಿದ್ರೆ ಇಲ್ಲಿ ಏನು ಬರಿಬೇಕು, ನೀವು 0 ಬರಿಬೇಕು. 4r - 0 ಬರೆದ್ರಿ ಅಂತ ಹೇಳಿದ್ರೆ 4 ಇಂಟು 1 ಮಾಡ್ತೀರಾ, -0 ಮಾಡಿದ್ರೆ 4 ಬರ್ತದೆ. ಹೇಗೆ ಆನ್ಸರ್ ಸಿಕ್ತು. ಹಾಗೆ ಬಿಗೆ ಕ್ವಶನ್ ಏನು ಕೊಟ್ಟಿದ್ದಾರೆ ಅವರು, 124 147 201 ಇವುಗಳು ಯಾವ ರೋನಲ್ಲಿ ಬರ್ತವೆ, ಯಾವ ಕಾಲಮ್ನಲ್ಲಿ ಬರ್ತವೆ ಹೇಳ್ರಿ ಅಂತ ಕೊಟ್ಟಿದ್ದಾರೆ. ಈಗ ಮೊದಲನೇದಾಗಿ ಇಲ್ಲಿ ನಂಬರ್ ಆಫ್ ರೋಸ್ 1 2 3 4 ಇದೆ, ನಂಬರ್ ಆಫ್ ಕಾಲಮ್ಸು 1 2 3 4 ಇದೆ. ಇದರ ಆಧಾರದ ಮೇಲೆ ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮು 4 ಇರೋದ್ರಿಂದ ಈ 124ಅನ್ನು ನೀವು 4ರಿಂದ ಭಾಗಿಸ್ರಿ. 124ಅನ್ನು 4ರಿಂದ ಭಾಗಿಸಿದ್ರೆ 31 ಬರುತ್ತೆ, ರಿಮೈಂಡರ್ 0 ಉಳಿತದೆ. ಈ ರಿಮೈಂಡರ್ 0 ಉಳಿತದೆ ಅಂದರೆ ಇದರ ಅರ್ಥ ಇದು 31ನೇ ರೋನಲ್ಲಿ ಬರ್ತದೆ. ಇದು ಹಿಂಗೆ ಮುಂದೆ ಕಂಟಿನ್ಯೂ ಆಗೋದು, ನೆನಪಿರಲಿ. 1 2 3 4 ಎಂಡ್ ಅಲ್ಲ, ನೆಕ್ಸ್ಟ್ 5 6 7 8 9 10 11 12 31ನೇ ರೋನಲ್ಲಿ ರಿಮೈಂಡರ್ 0 ಬಂದಿರೋದ್ರಿಂದ ಇಲ್ಲಿ ರಿಮೈಂಡರ್ 0, 0 ಯಾವ ಕಾಲಮ್ನಲ್ಲಿದೆ, 4ನೇ ಕಾಲಮ್ನಲ್ಲಿದೆ. ಸೊ 31ನೇ ರೋನಲ್ಲಿ 4ನೇ ಕಾಲಮ್ನಲ್ಲಿ ಬರ್ತದೆ 124 ಅನ್ನೋ ಸಂಖ್ಯೆ. ಹಾಗಿದ್ರೆ 147 ಎಲ್ಲಿ ಬರುತ್ತೆ, 147ಅನ್ನು 4ರಿಂದ ಭಾಗಿಸಿದ್ರೆ 36 ಬರುತ್ತೆ. ಅಂದರೆ ಅದು 36ನೇ ಕಾಲಮ್ 36 ಬರುತ್ತೆ. ಅಂದರೆ ಆ್ಯಕ್ಚುಲಿ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ 36 ಬರುತ್ತೆ, ರಿಮೈಂಡರ್ 3 ಬರುತ್ತೆ. ಈ ರಿಮೈಂಡರ್ 3 ಬರೋದ್ರ ಜೊತೆಗೆ 36 ಬರ್ತಾ ಇದೆ ಅಂದರೆ ಇಲ್ಲಿ ನಿಮಗೆ 36ರ ಮುಂದಿನ ಒಂದು ಕಾಲಮನ್ನು ತೊಗೊಳ್ಬೇಕು. ಯಾಕೆ ಅಂದರೆ ಇದು 147 ಅಂತ ಬಂದಿರೋದು ಸಂಖ್ಯೆ ಉಳಿತಾ ಇದೆ ಅಂತ ಹೇಳಿದ್ರೆ 36ರ ಮುಂದಿನ ರೋನಲ್ಲಿ ಬರ್ತದೆ ಅದು.
ಹಾಗಾಗಿ ನೀವು 36ಕ್ಕೆ ಒಂದು ಸೇರಿಸಿ ಹೇಳಬೇಕು. 37ನೇ ರೋನಲ್ಲಿ ಬರ್ತದೆ, 3ನೇ ಕಾಲಮ್ನಲ್ಲಿ ಬರ್ತದೆ. ಓಕೆ, ರೋ ನಂಬರ್ 37 ಕಾಲಮ್ ನಂಬರ್ 3 ಯಾವುದಕ್ಕೆ 147ಗೆ. ಹಾಗೆ 201 ಎಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಸೊ 201 ಎಲ್ಲಿ ಬರುತ್ತೆ, ಅದನ್ನು 4ರಿಂದ ಬಾಕ್ಸ್ ಇದ್ರೆ 50 ರಿಮೈಂಡರ್ ಬರುತ್ತೆ. ಅಂದರೆ ಈಗ ನೀವು 50ರ ಮುಂದಿನ ಸಂಖ್ಯೆ ಹೇಳಬೇಕು. 50ರ ಮುಂದಿನ ಸಂಖ್ಯೆ ಯಾವುದು? 51ನೇ ರೋನಲ್ಲಿ ಬರುತ್ತೆ. ರಿಮೈಂಡರ್ 1 ಉಳಿಯೋದ್ರಿಂದ 201 1ನೇ ಕಾಲಮ್ನಲ್ಲಿ ಬರ್ತದೆ. ಎಷ್ಟನೇ ಕಾಲಮ್ನಲ್ಲಿ ಬರ್ತದೆ? 1ನೇ ಕಾಲಮ್ನಲ್ಲಿ ಬರ್ತದೆ ಅಂಥೇಳಿ ನೀವು ಉತ್ತರವನ್ನು ಹೇಳಬೇಕಾಗತ್ತೆ. ಇನ್ನು ಎಕ್ಸ್ಪ್ರೆಷನ್ ಬರೀರಿ. ಇದಕ್ಕೆ ನಂಬರ್ ಆಫ್ ರೋ ಆರ್ ಮತ್ತು ಕಾಲಮ್ ಸಿ ಅಂತ ತಗೊಂಡು ಇಲ್ಲಿ ಬಂದಿರೋದ್ರ ಆಧಾರದ ಮೇಲೆ ಎಕ್ಸ್ಪ್ರೆಷನ್ ಬರೀರಿ. ಅಂದರೆ ನೀವು ಇಲ್ಲಿ 4ರಿಂದ ಭಾಗಿಸಿರೋದ್ರಿಂದ 4 ತೊಗೊತೀರಿ. R-1 ಅಂತ ತೊಗೊಳ್ಬೇಕು. ಯಾಕೆಂದರೆ ಇಲ್ಲಿ ನಾವು ರೋಗಳ ಸಂಖ್ಯೆಯನ್ನು 1 ಕಡಿಮೆ ಮಾಡಿ ಹೇಳ್ತೀವಿ. ಪ್ಲಸ್ ಸಿ ಅನ್ನೋದೇನಿದು ಕಾಲಮ್. ಸೊ ಆರ್ ಅನ್ನೋದು ರೋ, ಸಿ ಅನ್ನೋದು ಕಾಲಮ್. ಇದಕ್ಕೆ ನೀವು ಎಕ್ಸ್ಪ್ರೆಷನನ್ನು ಬರೆದ್ರಿ ಅಂದರೆ 4 × R-1 ಪ್ಲಸ್ ಸಿ ಅಂತೇಳಿ ಆನ್ಸರ್ ಬರೀಬೇಕಾಗತ್ತೆ. ನೆಕ್ಸ್ಟ್ ಇದೇ ಕ್ವಶನಲ್ಲಿ ಡಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಅಬ್ಸರ್ವ್, ಈ ಒಂದು ಪ್ಯಾಟರ್ನನ್ನು ನೋಡಿಬಿಟ್ಟು ಇದರಲ್ಲಿ 3ರಿಂದ ಭಾಗ ಆಗೋ ಸಂಖ್ಯೆಗಳು ಯಾವ ಪೊಸಿಷನ್ನಲ್ಲಿ ಬರ್ತವೆ ಅಂತ ಹೇಳ್ರಿ ಅಂತ ಕೊಟ್ಟಿದ್ದಾರೆ. ಈಗ ನೀವು ಸ್ವಲ್ಪ ನೋಡಿದರೆ 3ರಿಂದ ಭಾಗ ಆಗೋ ಪೊಸಿಷನ್ ಅಂದರೆ 3 ಬರ್ತದೆ. ಎಲ್ಲಿದೆ ಇದು ಅಂದರೆ ಮೊದಲನೇ ರೋನ 3ನೇ ಕಾಲಮ್ನಲ್ಲಿದೆ. ಓಕೆ, ಇನ್ನು ನೆಕ್ಸ್ಟ್ ಬರೋದು 6. ಇದು ಎಲ್ಲಿದೆ? 2ನೇ ರೋನ 2ನೇ ಕಾಲಮ್ನಲ್ಲಿದೆ. ನೆಕ್ಸ್ಟ್ 9 ಎಲ್ಲಿದೆ? 3ನೇ ರೋನ 1ನೇ ಕಾಲಮ್ನಲ್ಲಿದೆ. ಓಕೆ, ಇನ್ನು ನೆಕ್ಸ್ಟ್ ಮತ್ತೆ ಬರೋದು ಯಾವುದು ಅಂದರೆ 15 ಬರುತ್ತೆ. ಆ 12 ಅದೇ ರೋನಲ್ಲೇ 4ನೇ ಕಾಲಮ್ನಲ್ಲಿ 12 ಬರ್ತಾ ಇದೆ. ಓಕೆ, ಸೊ ಮೊದಲನೇದು 3 ರೋ ನಂಬರ್ 1 ಕಾಲಮ್ ನಂಬರ್ 3, 6 ರೋ ನಂಬರ್ 2 ಕಾಲಮ್ ನಂಬರ್ 2, ಹಾಗೆ 9 ರೋ ನಂಬರ್ 3 ಕಾಲಮ್ ನಂಬರ್ 1, 12 ರೋ ನಂಬರ್ 3 ಕಾಲಮ್ ನಂಬರ್ 4. ಇದನ್ನು ನೀವು ಅಬ್ಸರ್ವ್ ಮಾಡಿದ ಮೇಲೆ ನೀವು ಇದಕ್ಕೆ ಏನು ಹೇಳ್ಬೋದು? ದೇ ಮೂವ್ ಡಯಾಗ್ನಲಿ ಡೌನ್ವಾರ್ಡ್ಸ್. ಸ್ವಲ್ಪ ನೋಡ್ರಿ, ಹಿಂಗೆ ಹೋಗುತ್ತಾ ಮತ್ತೆ ಹಿಂಗೆ ಅಡ್ಡ ಬರುತ್ತೆ. ಆ್ಯಂಡ್ ಟು ದ ಲೆಫ್ಟ್ ಬೈ 1 ಪೊಸಿಷನ್ ಅಂಟಿಲ್ ದೇ ಹಿಟ್ ಕಾಲಮ್ 1. ದೆನ್ ದ ನೆಕ್ಸ್ಟ್ ಒನ್ ಜಂಪ್ಸ್ ಟು ಕಾಲಮ್ 4. 3ರಿಂದ ಬಂದಿದ್ದು ಎಲ್ಲಿಗೆ ಬಂತು? 1ನೇ ಕಾಲಮಿಗೆ ಬಂದು ನೆಕ್ಸ್ಟ್ ಮತ್ತೆ 4ನೇ ಕಾಲಮಿಗೆ ಹೋಯ್ತು. ಆಫ್ ದಟ್ ಸೇಮ್ ರೋ ಮತ್ತೆ ಮುಂದೆ ಕಂಟಿನ್ಯೂ ಆಗುತ್ತೆ ನೋಡ್ರಿ. 12ರ ಕೆಳಗೆ 15 ಬರುತ್ತೆ, 15ರ ಕೆಳಗೆ ಇಲ್ಲೊಂದು ಬರ್ತದೆ, 3ರಿಂದ ಭಾಗ ಆಗೋದು. ಇದ್ರ ಕೆಳಗೆ ಇಲ್ಲೊಂದು ಬರ್ತದೆ. ಇಲ್ಲಿಂದ ಮತ್ತೆ ಎಲ್ಲಿಗೆ ಹೋಗುತ್ತೆ? ಮತ್ತೆ ಲಾಸ್ಟು ಕಾಲಮಿಗೆ ಬರ್ತದೆ. ಈ ಥರ ಪ್ಯಾಟರ್ನನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಯಾವುದರಲ್ಲಿ? ಈ ಒಂದು ಟೇಬಲ್ನಲ್ಲಿ. ಓಕೆ, ಮತ್ತು ಇನ್ನೊಂದು ಪ್ಯಾಟರ್ನ್ ಬೇರೆ, ಇನ್ನೊಂದು ಈ ಥರ ಈಗ ನಾನು ಹೆಂಗೆ 3 ಹೇಳಿದ್ನೋ ಹಂಗೆ ಇನ್ನೊಂದು ಪ್ಯಾಟರ್ನ್ ಹೇಳ್ರಿ. ಕೆಲವೊಂದು ಪ್ಯಾಟರ್ನ್ಗಳನ್ನು ನೀವು ಅಬ್ಸರ್ವ್ ಮಾಡಿ ತಿಳಿಸ್ರಿ ಅಂತ ಕೊಟ್ಟಿದ್ದಾರೆ. ನೀವೇನು ಹೇಳ್ಬೋದು? ಕಾಲಮ್ 4 ಕಂಟೈನ್ಸ್ ಆಲ್ ಮಲ್ಟಿಪಲ್ಸ್ ಆಫ್ 4. 4 ನೋಡ್ರಿ, ನೀವು 4ನೇ ಕಾಲಮನ್ನು ಮಾತ್ರ ಅಬ್ಸರ್ವ್ ಮಾಡಿದ್ರೆ ಎಲ್ಲ 4ರಿಂದ ಭಾಗ ಆಗೋ ಸಂಖ್ಯೆಗಳೇ ಇದಾವೆ. ಹೇಳ್ಬೋದಲ್ವ? ಇದೊಂದು ಪ್ಯಾಟರ್ನು. ಈ ಥರ ಇನ್ನೊಂದು ಪ್ಯಾಟರ್ನು, ಕಾಲಮ್ 2 ಕಂಟೈನ್ಸ್ ಆಲ್ ಈವನ್ ನಂಬರ್ಸ್. 2ನೇ ಪ್ಯಾಟರ್ನಲ್ಲಿ ಎಲ್ಲ ಈವನ್ ನಂಬರ್ಸೇ ಬರ್ತಾ ಇದಾವೆ ತಾನೆ. ಇದು ಒಂದು ಪ್ಯಾಟರ್ನ್. ಆ್ಯಂಡ್ ದಟ್ ಆರ್ ನಾಟ್ ಮಲ್ಟಿಪಲ್ಸ್ ಆಫ್ 4. ಇವ್ಯಾವು ಕೂಡ 4ರಿಂದ ಭಾಗ ಆಗಲ್ಲ, ಅದನ್ನು ಬರೀಬೋದು. ಇನ್ನೂ ಒಂದು ಪ್ಯಾಟರ್ನು, 1ನೇ ಕಾಲಮು ಮತ್ತು 3ನೇ ಕಾಲಮ್ನಲ್ಲಿ ಬರುವ ಎಲ್ಲ ಸಂಖ್ಯೆಗಳು ಈವನ್ ನಂಬರ್ ಆಗಿರ್ತವೆ. ಹೇಳ್ಬೋದಲ್ವಾ? ಆ್ಯಂಡ್ ಆಲ್ಸೋ ಆಲ್ಟರ್ನೇಟಿಂಗ್ ಬಿಟ್ವೀನ್ ರೋಸ್. ಅವುಗಳಲ್ಲಿ ರೋಸ್ಗಳ ಮಧ್ಯೆ ಇರುವ ಆಲ್ಟರ್ನೇಷನನ್ನು ನಾವು ನೋಡಬಹುದು ಅಂತೇಳಿ. ಇನ್ನೂ ಅದರ್ ಪ್ಯಾಟರ್ನ್ಸ್ ಅಂಥೇಳಿ ನೀವು 3 ಪ್ಯಾಟರ್ನ್ಗಳನ್ನು ಈ ಒಂದು ಟೇಬಲ್ನ ಅಬ್ಸರ್ವ್ ಮಾಡಿ ತಿಳಿಸಬಹುದು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಪೇಜ್ ನಂಬರ್ 103 ಆ್ಯಂಡ್ 104 ಆ್ಯಂಡ್ 105ನಲ್ಲಿ ಬರುವ ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಲೆಟರ್ ನಂಬರ್ಸ್ ಚಾಪ್ಟರ್ನ ಎಲ್ಲ ಕ್ವಶನ್ಸನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ಕ್ವಶನ್ಸ್ಗೆ ಆನ್ಸರ್ನ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.